ವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ
ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ ಕೆನ್ನವರೆಗೂ ಘಟನೆ ಹೇಗಾಯಿತು, ಏನ್ ಕಾರಣ ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಸುರಕ್ಷತಾ ಕ್ರಮಗಳನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಳದೇ ಇರೋದು ದುರಂತಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಬೆಂಕಿ ಅವಘಡ ಸಂಭವಿಸಿದಾಗ ಬೆಂಕಿಯನ್ನ ಆರಿಸೋದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಅವರು ಕೈಗೊಂಡಿರಲಿಲ್ಲ. ಇದು ಬೆಂಕಿಯ